ಪ್ರಶ್ನೆ ಸಂಖ್ಯೆ 18 ಗಮನಿಸಿ. ಮನೀಕರಣ ಅಂದರೆ ಹೈಡ್ರೋಜನೀಕರಣ ಹೆಸರೆಲ್ಲ ಇದೆ. ಈಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಅನ್ನ ಹಾರಿಸುವ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ನಾವು ಪರಿವರ್ತಿಸಬಹುದು. ಗಳನ್ನ ಹೈಡ್ರೋಜನೀಕರಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಿಕ್ಕೆಲ್ ಅನ್ನ ಕ್ರಿಯಾವರ್ಧಕವಾಗಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಪಯೋಗಿಸಲಾಗುತ್ತೆ. ಹಾಗಿದ್ರೆ ಹೈಡ್ರೋಜನೀಕರಣದ ಮಹತ್ವವೇನು ಅಂತ ನೋಡಿದ್ರೆ, ಹೈಡ್ರೋಜನೀಕರಣ ಕ್ರಿಯೆಯಿಂದ ಸಸ್ಯಜನ್ಯ ಎಣ್ಣೆಗಳನ್ನು ಘನರೂಪದ ಕೊಬ್ಬು ವನಸ್ಪತಿ ಅಂತ ಹೇಳ್ತೀವಿ ಅದಾಗಿ ಪರಿವರ್ತಿಸಲಾಗುತ್ತದೆ, ಅಥವಾ ಅಪರ್ಯಾಪ್ತ ಕೊಬ್ಬುಗಳನ್ನು ಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತಿಸಲು. ಇಲ್ಲಿ ಸಸ್ಯಜನ್ಯ ಕೊಬ್ಬುಗಳೇನಿರ್ತವೆ ಅವು ಅಪರ್ಯಾಪ್ತ ರೂಪದಲ್ಲಿ ಇರ್ತವೆ. ಪ್ರಾಣಿಜನ್ಯ ಕೊಬ್ಬುಗಳನ್ನ ಪರ್ಯಾಪ್ತ ಅಂತ ಕರಿತೀವಿ. ಹೈಡ್ರೋಜನೀಕರಣದ ಮಹತ್ವ ಏನಂದ್ರೆ, ಹೈಡ್ರೋಜನೀಕರಣದಿಂದ ಸಸ್ಯಜನ್ಯ ಎಣ್ಣೆ ಅಂದ್ರೆ ಅಪರ್ಯಾಪ್ತ ರೂಪದಲ್ಲಿ ಇರ್ತದೆ. ಡಬಲ್ ಬಾಂಡ್ ದ್ವಿಬಂಧ ಇರಬಹುದು, ತ್ರಿಬಂಧ ಇರಬಹುದು. ಅಪರ್ಯಾಪ್ತ ಅಂದ್ರೆ ಏಕಬಂಧಕ್ಕಿಂತ ಹೆಚ್ಚಿನ ಬಂಧ ಇರುವಂತದ್ದು. ಪರ್ಯಾಪ್ತ ಅಂದ್ರೆ ಎಲ್ಲಾ ಕಾರ್ಬನ್ಗಳ ನಡುವೆ ಏಕಬಂಧ ಮಾತ್ರ ಇರುವಂತದ್ದು. ಹೈಡ್ರೋಜನೀಕರಣದ ಕ್ರಿಯೆಯಿಂದ ಸಸ್ಯಜನ್ಯ ಎಣ್ಣೆಗಳನ್ನು ಘನರೂಪದ ಕೊಬ್ಬಾಗಿ ಪರಿವರ್ತಿಸಲಾಗುತ್ತದೆ, ಅಥವಾ ಅಪರ್ಯಾಪ್ತ ಕೊಬ್ಬುಗಳನ್ನು ಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತಿಸಲು ಹೈಡ್ರೋಜನೀಕರಣವನ್ನ ಉಪಯೋಗಿಸಲಾಗ್ತದೆ. ನೀವು ನೋಡೋದಿದ್ರೆ ಈಗ ಇಲ್ಲಿ ದ್ವಿಬಂಧ ಇದೆ, ಕಾರ್ಬನ್ ಕಾರ್ಬನ್ ನಡುವೆ. ನಾನೀಗ ನಿಕ್ಕೆಲ್ ಅನ್ನ ಕ್ರಿಯಾವರ್ಧಕವಾಗಿ ಉಪಯೋಗಿಸಿಕೊಂಡು ಹೈಡ್ರೋಜನ್ ಅನಿಲವನ್ನ ಹಾರಿಸಿದೆ. ಇಲ್ಲಿ ಕಾರ್ಬನ್ ಕಾರ್ಬನ್ ದ್ವಿಬಂಧ ಇರುವಂತದ್ದು ಏಕಬಂಧ ಆಗ್ತದೆ. ಹಾಗೆ ಹೈಡ್ರೋಜನ್, 2 ಹೈಡ್ರೋಜನ್ ಇದೆ ಅಲ್ಲ, ಅದರಲ್ಲಿ ಒಂದು ಕಾರ್ಬನ್ಗೆ ಇನ್ನೊಂದು ಕಾರ್ಬನ್ಗೆ ಬರ್ತದೆ, ಉಳಿದಿದ್ದೆರಡು ಬಂಧ ಹಾಗೆ ಇರ್ತದೆ. ಹಾಗಾಗಿ ಇದು ಹೈಡ್ರೋಜನೀಕರಣಕ್ಕೆ ಉದಾಹರಣೆ. ಥ್ಯಾಂಕ್ ಯು.